ಸರ್, ನನ್ನ ಹೆಸರು ಚೇತನ್ ಕುಮಾರ್ ಅಂತ. ನಾನಿರೋದು ಭದ್ರಾವತಿಯಲ್ಲೇ. ಇವರು ನಮ್ಮ ಅಜ್ಜಿ ಇರೋದು ಊಟಿಯಲ್ಲಿ. ಊಟಿಯಲ್ಲಿ 2 ತಿಂಗಳ ಮುಂಚೆ ಸ್ಟ್ರೋಕ್ ಆಗಿತ್ತು ಅಂತ ಅಂದ್ಬಿಟ್ಟು ಕೊಯಂಬತ್ತೂರಲ್ಲಿ ಟ್ರೀಟ್ಮೆಂಟ್ ಮಾಡಿಸಿದ್ವಿ. ಅಲ್ಲಿ 15 ದಿನ ಅಡ್ಮಿಂಟ್ ಆಗಿದ್ದರು. ಅದಾದ ನಂತರ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಬಂದ್ವಿ. ಮತ್ತೆ 15 ದಿನ ಬಿಟ್ಟು ಬರೋಕ್ಕೆ ಹೇಳಿದ್ರು. ಹಾಸ್ಪಿಟ್ಲಿಗೆ ಹೋದ್ವಿ. ಆ 15 ದಿನದೊಳಗಡೆ ಸ್ವಲ್ಪ ನಡೆಯೋಕೆ ಆಗ್ತಾರೆ ಅಂತ ಅಲ್ಲಿ ಹೇಳಿದರು. ಬಟ್ ಆಗಿರಲಿಲ್ಲ. ನಡೆಯೋಕ್ಕೆ ಆಗಲಿ ಬಲಗೈ ಬಲಗಲು ಕಂಪ್ಲೀಟಾಗಿ ಬರ್ತಾ ಇರಲಿಲ್ಲ. ಅದಾದ ನಂತರ ಊಟಿ ಕೋಲ್ಡ್ ಏರಿಯಾ ಅಂತ ಹೇಳ್ಬಿಟ್ಟು ನಾನು ಭದ್ರಾವತಿ ಕರೆಸ್ಕೊಂಡು ನಮ್ಮ ಬ್ರದರ್ ಒಬ್ಬರು ಗಿರೀಶ್ ಅಂತ ಅವ್ರು ಹೇಳಿದರು, ಇಂಥ ಜಾಗದಲ್ಲಿ ಒಬ್ಬರು ಹೊಸದು ಅಂತ ಡಾಕ್ಟರ್ ಇದ್ದಾರೆ, ಅಲ್ಲೋಗಿ ಮೀಟ್ ಮಾಡಿ ಅಂತ. ಅವ್ರನ್ನ ಇದು ಮಾಡಿಕೊಂಡು ಅವ್ರು ರೆಕಮೆಂಡ್ ಇಟ್ಕೊಂಡು ಇಲ್ಲಿಗೆ ಬಂದು ವಿಚಾರಿಸಿ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರಿ. ಹಾಗಾಗಿ ಕರ್ಕೊಂಡು ಬಂದು ಇವತ್ತಿಗೆ 20 ದಿನ. ಬರೋ ದಿನ ನಾನು ಇವ್ರನ್ನ ಕೈಯಿಂದ ಹಿಂಗೆ ಎತ್ಕೊಂಡು ನಾನು ಕರ್ಕೊಂಡು ಬಂದಿದ್ದು. ಇವತ್ತಿಗೆ 20 ದಿನದಲ್ಲಿ ಅವರೇ ನಡೆಯುವಷ್ಟು ತಾಕತ್ತಿದೆ, ನಡೀತಾರೆ. ಕೈ ಕಂಪ್ಲೀಟಾಗಿ ಬರ್ತಿರ್ಲಿಲ್ಲ, ಈಗ ಕೈ ಎತ್ತುತ್ತಾರೆ. ಸ್ವಲ್ಪ ಈಗ ಅವರೇ ನಡೆಯೋಕ್ಕೂ ಕೂಡ ಟ್ರೈ ಮಾಡ್ತಾಯಿದ್ದಾರೆ, ನಡೀತಾ ಇದ್ದಾರೆ ಕೂಡ, ಆರಾಮಾಗಿ ಓಡಾಡ್ತಿದ್ದಾರೆ. ಈಗ ಎಷ್ಟೋ ಅಷ್ಟು ಅನ್ನೋದಕ್ಕಿಂತ 95% ಬೆಟರ್ ಆಗಿದೆ. ಸೊ ನಾನು ಹೇಳೋದೇನಂತಂದರೆ, ಇದೇ ಥರ ಯಾರಾದರೂ ಪೇಷಂಟ್ ಇದ್ದರೆ ದಯವಿಟ್ಟು ಇಲ್ಲಿ ಬಂದು ತೋರಿಸ್ಕೊಂಡು, ಇದರಿಂದ ತುಂಬ ಗುಣ ಆಗೋಂಥ ಇದಿದೆ. ಸರ್ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅಜ್ಜಿ ಇವಾಗ ತುಂಬ ಆರಾಮಾಗಿದ್ದಾರೆ. ಈ ಕೈ ಕಾಲೆಲ್ಲ ಚೆನ್ನಾಗಿ ಬರ್ತಿದ್ದಾರೆ, ಓಡಾಡ್ತಾ ಇದ್ದಾರೆ. ಕೈ ಎತ್ತಿ ಅಮ್ಮ. ವೆರಿ ಗುಡ್. ಇಳಿಸಿ ಸಾಕು, ಸೂಪರ್. ಇಲ್ಲ ಮಾಡ್ತಾರೆ ಎಲ್ಲ ಗೊತ್ತು. ಹಳೆ ಬಂತು, ಸೂಪರ್. ಕೆಳಗೆ ಸಾಕು. ಇನ್ನೆರಡು ಸಲ ಎತ್ತಿ ಮೇಲಕ್ಕೆ ಎತ್ತಿ. ವೆರಿ ಗುಡ್. ಇರ್ಲಿ ಏನ್ ತೊಂದ್ರೆ ಇಲ್ಲ. ಎತ್ರಿ ಇಳಿಸಿ. ಎತ್ರಿ, ಫಾಸ್ಟ್ ಆಗಿ ಎತ್ರಿ, 2-3 ಸಲ. ಇಳಿಸಿ, ಎತ್ರಿ. ಹೇಳ್ರಿ. ಬರ್ರಿ. ಈಗ ಸ್ವಲ್ಪ ನಿಂತ್ಕೊಳ್ಳಿ ಸರ್, ಬ್ಯಾಕಪ್ಪಿಗೆ ಇರಲಿ. ಬ್ಯಾಲೆನ್ಸ್ ಸಿಕ್ಕಿದಲ್ಲ ಸರ್? ಫಸ್ಟ್ ವಾಕರ್ ವ್ಯವಸ್ಥೆ ಮಾಡಿ.